ಅದೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಂಡ್ಯದಲ್ಲಿ ಶುರುವಾಗಿದೆಯಾ ದ್ವೇಷ ರಾಜಕಾರಣ? ಈ ರೀತಿ ಪ್ರಶ್ನೆ ಕೇಳ್ತಾ ಇರೋದಕ್ಕೂ ಕಾರಣ ಇದೆ. ದ್ವೇಷ ರಾಜಕಾರಣಕ್ಕೆ ಜೆಡಿಎಸ್ನ 3 ಆಸ್ಪತ್ರೆ ಪಾಲಾಗಿದ್ದಾರೆ. ಸುಮಲತಾ ಬೆಂಬಲಿಗರು ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದೆ. ಮದ್ದೂರು ತಾಲೂಕಿನ ಗುರುದೇವರಹಳ್ಳಿ ಗ್ರಾಮದಲ್ಲಿ ನಿನ್ನೆ ನಡೆದಿರುವಂತ ಗಲಾಟೆ ಇದೆ. ಕ್ಷುಲ್ಲಕ ಕಾರಣಕ್ಕೆ ಸುಮಲತಾ ಬೆಂಬಲಿಗರು ಹಾಗೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ನಡೆದಿರುವಂತ ಗಲಾಟೆ. ಜೆಡಿಎಸ್ನ ಕಾರ್ತಿಕ್, ಅನಿಲ್ ಕುಮಾರ್, ಪಾಪಣ್ಣ ಅನ್ನೋರ ಮೇಲೆ ಹಲ್ಲೆ ನಡೆದಿದೆ. ಸುಮಲತಾ ಬೆಂಬಲಿಗರು ಬಡಿಗೆಗಳಿಂದ ಹಲ್ಲೆ ನಡೆಸಿದ್ದಾರೆ ಅಂತ ಜೆಡಿಎಸ್ ಆರೋಪ ಮಾಡ್ತಾ ಇದೆ. ನಿನ್ನೆ ರಾತ್ರಿನೇ ಆಸ್ಪತ್ರೆಗೆ ಭೇಟಿ ನೀಡಿ ಹಲ್ಲೆಗೆ ಒಳಗಾದವರ ಆರೋಗ್ಯವನ್ನ ನಿಖಿಲ್ ವಿಚಾರಿಸಿದ್ದಾರೆ. ಕೆಎಂ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನಮಗೆ ಜಾಗ ಮುಗಿ ನಾವು ಮುಗಿಸಿಕೊಂಡು ತಪ್ಪೇನಿಲ್ಲ ಅಡ್ಡ ಹಾಕೊಂಡು ಅವ್ರು 3 ಗಂಟೆ ನಮ್ಮ ಮೂರು ಅದೇ ಹೋಗಿ ಮಕ್ಕಳು ಒಂದು ಎಕರೆ ಜಮೀನು ಹೋದ್ರು ಅವ್ನು ಗುರುದೇವರಹಳ್ಳಿನಲ್ಲಿ ಇವತ್ತು ನಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪ್ರಚಾರ ಮಾಡ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಅನಿಲ್ ಕುಮಾರ್ ಅನ್ನೋರು, ಕಾರ್ತಿಕ್ ಅನ್ನೋರು, ಇನ್ನೊಬ್ಬರ ಹೆಸರೇನ ಪಾಪಣ್ಣ ಅನ್ನೋರು 3 ಜನ ಅವರೇ ಒಂದೇ ಕುಟುಂಬದವರು ಅಂತ ಕೇಳ್ಪಟ್ಟೆ. ಅವರ ತಾಯಿಗೇನೋ ಔಷಧಿ ತಗೊಂಡು ಬರ್ಲಿಕ್ಕೋಸ್ಕರ ಅವರು ಹೋಗ್ತಾ ಇದ್ರು ಅಂತ ಕೇಳಿದೆ. ಪ್ರೊಸೆಷನ್ ನಡಿಬೇಕಾದ್ರೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನೀನು ಹೋಗಂಗಿಲ್ಲ ಅಂತ ಸ್ಟಾಪ್ ಮಾಡೋರೆ. ಇಲ್ಲ, ತಾಯಿಗೆ ಇಮಿಡಿಯೇಟ್ ಆಗಿ ಔಷಧಿ ತಗೊಂಡು ಹೋಗ್ಬೇಕು, ಹೋಗ್ತೀವಿ ನಾವು ಅಂತ ಹೇಳೋರೆ ನಮ್ಮ ಹುಡುಗರು. ಇವ್ರು ಅಲ್ಲೇ ಮಾಡೋರು ಅವ್ರ ಮೇಲೆ. ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾಳ ಸ್ಪಷ್ಟವಾಗಿ. ಇವತ್ತು ಬಹಳಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಇವತ್ತು ಇಂಥ ಒಂದು ಘಟನೆ ನಡೆದಿದೆಯಲ್ಲ, ಇದಕ್ಕೆ ಜವಾಬ್ದಾರಿ ಯಾರು ಜವಾಬ್ದಾರರಾಗ್ತಾರೆ? ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಇವತ್ತು ನನ್ನ JDS ಪಕ್ಷದ ಕಾರ್ಯಕರ್ತರುಗಳವರು ನನ್ನ ಕುಟುಂಬದವ್ರು ಇದ್ದಂಗೆ ಯಾರು ಜವಾಬ್ದಾರಿ? ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಇದು ಯಾವುದೇ ಕಾರಣಕ್ಕೂ ನಾನು ಇಲ್ಲಿಗೆ ಬಿಡಲ್ಲ. ಇಲ್ಲಿವರೆಗೂ ಚುನಾವಣೆ ರೀತಿಯಲ್ಲಿ ನಡೆಸಬೇಕು ಅಂತ ಇದ್ವು. ಈಗ ಈ ರೀತಿ ವರ್ಸ್ಟ್ ಮಾಡ್ಕೊಂಡು ನೀವು ನ್ಯಾಯಯುತವಾಗಿ ನಡೆಸ್ತೆ, ಶಾಂತಿಯುತವಾಗಿ ನಡೆಸ್ತೆ, ಈ ರೀತಿ ಗೊಂದಲಗಳು ಸೃಷ್ಟಿ ಮಾಡ್ತೀರಾ ಅನ್ನೋದಾದ್ರೆ ಬೆಳಗ್ಗೆ ನಾನು ಬಂದು. ಇನ್ನು ಈ ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್. ನಿಜಕ್ಕೂ ಆಗಿರೋದೇನು? ಹಾಗಾದ್ರೆ ಮಂಡ್ಯದಲ್ಲಿ ರಾಜಕಾರಣ ಅನ್ನೋದು ಇಷ್ಟರ ಮಟ್ಟಿಗೆ ಹೊಡೆದಾಟಕ್ಕೆ ಕಾರಣ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಅಂಕಿತ, ಮಂಡ್ಯದಲ್ಲಿ ದ್ವೇಷದ ರಾಜಕಾರಣ ಮುಂದುವರೆದಿದೆ ಅನ್ನುವಂತ ಒಂದು ಅನುಮಾನ ಈಗ ಕಾಡತೊಡಗಿದೆ. ಯಾಕಂದ್ರೆ ನಿನ್ನೆ ಏನು ಸುಮಲತಾ ಅವರ ಬೆಂಬಲಿಗರು JDS ನ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಇದಕ್ಕೆ ಒಂದು ಸಾಕ್ಷಿಯಾಗಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ಗುರುದೇವರಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಿನ್ನೆ ಸುಮಲತಾ ಅವರ ಒಂದು ಪ್ರಚಾರ ಇತ್ತು. ಪ್ರಚಾರ ಮುಗಿದಂತ ಬಳಿಕ ಸುಮಲತಾ ಅವರ ಬೆಂಬಲಿಗರು 3 JDS ಕಾರ್ಯಕರ್ತರ ಮೇಲೆ ಬೆಡಿಗೆಗಳಿಂದ ಒಂದು ಹಲ್ಲೆ ಮಾಡಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಈ ಒಂದು ಘಟನೆಯಲ್ಲಿ ಕಾರ್ಯಕರ್ತರಾದ ಕಾರ್ತಿಕ್, ಅನಿಲ್ ಮತ್ತೆ ಪಾಪಣ್ಣ ಅಂತಕ್ಕಂಥವ್ರು ಈಗಾಗಲೇ ಗಾಯಗೊಂಡಿದ್ದಾರೆ. ಇವರನ್ನ ಕೆಎಂ ದೊಡ್ಡಿಯ ಒಂದು ಖಾಸಗಿ ಆಸ್ಪತ್ರೆಗೆ ಒಂದು ದಾಖಲು ಕೂಡ ಮಾಡಲಾಗಿದೆ. ಇನ್ನು ಈ ವಿಷಯವನ್ನ ಕೇಳಿದಂತ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ತಡರಾತ್ರಿಯ ಬೆಂಗಳೂರಿನಿಂದ ಆಸ್ಪತ್ರೆಗೆ ಬಂದಿದ್ದಾರೆ. ಬಂದು ಅವರ ಒಂದು ಆರೋಗ್ಯವನ್ನ ವಿಚಾರಿಸಿದ್ರು. ಈ ಸಂದರ್ಭದಲ್ಲಿ ನಿಖಿಲ್ ಅವರು ಏನು ಪಕ್ಷೇತರ ಅಭ್ಯರ್ಥಿಗಳು ಬಹಳಷ್ಟು ನಮ್ಮ ಮೇಲೆ ಆರೋಪವನ್ನ ಮಾಡ್ತಾರೆ, ಆದ್ರೆ ಇಂತಹ ಘಟನೆಗೆ ಯಾರು ಜವಾಬ್ದಾರಿ ಅಂತ ಶಾಂತಿಯುತವಾಗಿ ಚುನಾವಣೆ ನಡೆಸಿ ಅಂತ ಸುಮಲತಾ ಅವರು ಹೇಳ್ತಾರೆ. ಆದ್ರೆ ಅವರ ಬೆಂಬಲಿಗರು ಈ ರೀತಿ ಹಲ್ಲೆ ಮಾಡಿರ್ತಕ್ಕಂಥದ್ದು ನಮ್ಗೆ ನಿಜಕ್ಕೂ ಕೂಡ ಬೇಸರ ತಂದಿದೆ. ಇದ್ರ ಬಗ್ಗೆ ನಾನು ಇವತ್ತು ಮಾತನಾಡ್ತೇನೆ ಅನ್ನುವಂತ ಮಾತುಗಳನ್ನ ಕೂಡ ನಿಖಿಲ್ ಅವರು ಹೇಳಿದ್ರು. ಈ ಘಟನೆಗೆ ಸಂಬಂಧಪಟ್ಟಂತೆ ಕೆಎಂ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಅಂಕಿತ. ಧನ್ಯವಾದ ಮೋಹನ್ ರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಳ್ಳಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.